ಮುಖಂಡರನ್ನು ಪರಿಚಯಿಸ್ತಾ ಇದ್ದೀನಿ. ನನ್ನ ಬಲಭಾಗದಲ್ಲಿ ಡಾಕ್ಟರ್ ಬಾಬು ಅಧ್ಯಕ್ಷರು, ದಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಅವರು ಉಪಸ್ಥಿತರಿದ್ದಾರೆ. ಅವರ ಪಕ್ಕದಲ್ಲಿ ನಿವೃತ್ತ ಡಿವೈಎಸ್ಪಿ ಶ್ರೀ SP ಅವಂಟಿ ಸಾಹೇಬರು, ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಮುಖಂಡರು. ಅವರ ಪಕ್ಕದಲ್ಲಿ ಶ್ರೀ ಗುರುಸಿದ್ದಪ್ಪ ಬೇನಕನಹಳ್ಳಿ ಅವರು, ನಿವೃತ್ತ PSI ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಹಾಗೂ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಕ್ರಿಯ ಮುಖಂಡರು. ಅವರ ಪಕ್ಕದಲ್ಲಿ ಶ್ರೀ ಗಣೇಶ್ ಬೀದರ್ನ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಮುಖಂಡರು ಉಪಸ್ಥಿತರಿದ್ದಾರೆ. ನನ್ನ ಮುಖ್ಯ ಉದ್ದೇಶವನ್ನು ತಿಳಿಸಲು ನಾನು ನಿಮ್ಮೊಂದಿಗೆ ಶ್ರೀ ವೈದ್ಯನಾಥ್ ಹೆಜ್ಜಳ್ಕಿ, ವಕ್ತಾರರು, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ, ಈ ಒಂದು ಕಾರ್ಯಕ್ರಮದ ಕುರಿತು ಸಂಕ್ಷಿಪ್ತ ವಿವರಣೆ ನೀಡ್ತಾ ಇದ್ದೇನೆ. ಮಾನ್ಯರೇ, ತಮಗೆಲ್ಲ ತಿಳಿದಿರುವಂತೆ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರು ಮಾಜಿ ಉಪ ಪ್ರಧಾನಿಗಳಾದಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವ ಈ ಬಾರಿ ವಿಶೇಷವಾಗಿ ದ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಮತ್ತು ಜಯ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸಿಟಿ ಕಾರ್ಪೊರೇಷನ್ ಪೌರ ಕಾರ್ಮಿಕರು, ನೌಕರ ವರ್ಗದವರು, ಅಧಿಕಾರಿ ವರ್ಗದವರ ಉಪಸ್ಥಿತಿಯಲ್ಲಿ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳ ಪ್ರಮುಖರ ಮತ್ತು ದಲಿತ ಪರ ಸಂಘಟನೆಗಳ ಪ್ರಮುಖರ ಒಂದು ಸಹಯೋಗದಲ್ಲಿ ಇದೇ ಏಪ್ರಿಲ್ 14ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅತಿ ಭವ್ಯವಾಗಿ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಅಂದು ಬೆಳಿಗ್ಗೆ 9 ಗಂಟೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರಧಾನ ಕಚೇರಿಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಭವ್ಯ ಭಾವಚಿತ್ರಕ್ಕೆ ಮಾನ್ಯ ಆಯುಕ್ತರು, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು 5 ಸಿಟಿ ಕಾರ್ಪೊರೇಷನ್ಗಳ ಆಯುಕ್ತರು ಕೂಡಿಕೊಂಡು ದ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ನೌಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಇವರ ಒಂದು ಉಪಸ್ಥಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸಿ ಅಲ್ಲಿಂದ ಒಂದು ಭವ್ಯ ರಥದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಒಂದು ಮೂರ್ತಿಯ ಮೆರವಣಿಗೆ ಫ್ರೀಡಂ ಪಾರ್ಕ್ ವರೆಗೆ ಆಯೋಜಿಸಲಾಗಿದ್ದು, ಫ್ರೀಡಂ ಪಾರ್ಕ್ ನಲ್ಲಿ ಅಂದು ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ದೇಶದ ಅನೇಕ ಕಡೆಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು BR ಅಂಬೇಡ್ಕರ್ ಅವರ ಅಭಿಮಾನಿ ಬಳಗದವರು, ಎಲ್ಲ ಸರ್ವ ಧರ್ಮದವರು, ದೇಶ ಬಾಂಧವರು, ಪರಮ ಪೂಜ್ಯ ಶ್ರೀ ಹವಾಮಲಿನಾಥ್ ಮಹಾರಾಜ್ ನಿರ್ಗುಡಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜಿಸಲಾಗಿರುವಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆ ಒಂದು ವೇದಿಕೆ ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ನಲ್ಲಿ ಆಯೋಜಿಸಲಾಗಿದ್ದು, ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಒಬ್ಬ ಸಂತರು, ಒಬ್ಬ ಮಠಾಧೀಶರು ದೂರದ ಕಲಬುರಗಿ ಸೇರಿದಂತೆ ಮಹಾರಾಷ್ಟ್ರದಿಂದ ನೂರಾರು ಸಂಖ್ಯೆಯಲ್ಲಿ ದೇಶ ಬಾಂಧವರನ್ನು ಬೆಂಗಳೂರಿಗೆ ತಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಿಸ್ತಾ ಇದ್ದಾರೆ. ಒಂದೇದು. ಇದಕ್ಕಿಂತ ಮೊದಲು ಕೊನೆಯ ವರ್ಷ ನಾವು ಮಧ್ಯಪ್ರದೇಶದ ಮಾವು ಅಂಬೇಡ್ಕರ್ ಅವರ ಒಂದು ಜನ್ಮಸ್ಥಳ ಇದ್ದಂತ ಒಂದು ಗ್ರಾಮದಲ್ಲಿ, ಆ ಊರಿನಲ್ಲಿ ಇದೇ ಮಠಾಧೀಶರಂತ ಪರಮ ಪೂಜ್ಯ ಹವಾಮಲಿನಾಥರು ಈ ಮಠ ಮಂದಿರ ಈ ಒಂದು ಪರಂಪರೆಯಿಂದ ಅತಿ ಎತ್ತರಕ್ಕೆ ಹೋಗಿ ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ನಾಗರಿಕರಾಗಿ ತಮ್ಮ ತನು ಮನ ಧನದೊಂದಿಗೆ ಸೇವೆ ಸಲ್ಲಿಸಿದಂತ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಿಸಿದ್ದು. ಅದೇ ರೀತಿ ಈ ಬಾರಿ ಹಳ್ಳಿಗಳಿಂದ ಎಲ್ಲಾ ಧರ್ಮದ ದೇಶ ಬಾಂಧವರನ್ನು ಕರೆತಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆಚರಣೆ ಮಾಡ್ತಾರೆ. ಹಿರಿಯ ಯಾರ್ಯಾರು ನಮ್ಗೆ ಇದು ಮಾಡಿದಾರೆ ಅವರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮೊಟ್ಟ ಮೊದಲನ ಬಾರಿ ಬೆಂಗಳೂರು ನಗರದಲ್ಲಿ ಒಂದು ಟ್ಯಾಬ್ಲೋ ಟೈಪ್ ನಾವು ದೊಡ್ಡ ಇದರಿಂದ ನಡೆಸ್ತಾ ಇದ್ದೀವಿ. ಆ ಕಾರಣದಿಂದ ಇದು ಯಶಸ್ವಿ ಆಗಬೇಕು, ಅಂಬೇಡ್ಕರ್ನ ಎಲ್ಲರೂ ಮರೀತಾ ಇದ್ದಾರೆ, ಅವ್ರ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಆಶೆ. ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ಕರೆಕ್ಟ್ ಸರ್. ಆ ಜನಾಂಗಕ್ಕೆ ಹೌದು ಸರ್, ಹೌದು ಸರ್.